ನಮಸ್ಕಾರ ಫ್ರೆಂಡ್ಸ್. ನಿಮಗೆ ವಾಯ್ಸ್ ಕೇಳಿಸ್ತಾ ಇರ್ಬೋದೇನೋ, ಇದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಮ್ಮ ಮನೆ ಎದುರುಗಡೆನೇ ಮತ್ತೆ ಬೋರ್ವೆಲ್ದೇನೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವತ್ತೇ ಮುಗೀತು ಅಂತ ಅಂದ್ಕೊಂಡಿದ್ದೆ, ಮತ್ತೆ ಆಗ್ತಾ ಇದ್ದಾರೆ ಇವತ್ತು. ಇನ್ನೇನು ಇವಾಗ ಮತ್ತೆ ಕನ್ಸ್ಟ್ರಕ್ಷನ್ ಏನೋ ಸ್ಟಾರ್ಟ್ ಮಾಡ್ತಿದ್ದಂಗಿದ್ದಾರೆ. ಸ್ವಲ್ಪ ಇದೇ ಥರ ಡಿಸ್ಟರ್ಬೆನ್ಸ್ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ, ಈಗ ಮುಗೀತೇನೋ ಆಗ ಮುಗೀತೇನೋ ಅಂತ. ಅದು ಮುಗಿತಾನೇ ಇಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತ ಹಂಗೆ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ನೋಡಿದ ಮೇಲೆ ಯಾರು ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ. ಹಾಗೆ ಲೈಕ್ ಮಾಡಿದ ಮೇಲೆ ನಮ್ಮ ವಿಡಿಯೋನ ಹೈಪ್ ಮಾಡಿ. ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ನೀವು ಹೈಪ್ ಮಾಡೋದ್ರಿಂದ ವಿಡಿಯೋ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ವ್ಯೂಸ್ ಎಲ್ಲ ತುಂಬ ಡೌನ್ ಆಗಿಬಿಟ್ಟಿದೆ ಗ್ಯಾಪ್ ಆಗಿದ್ದರಿಂದ. ದಯವಿಟ್ಟು ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಹೈಪ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ಕತೆ ಶುರು ಮಾಡೋಣ. ಪಾರ್ವತಿ, ನಾನು ನೀನು ಇಬ್ಬರು ಸೇಮ್ ಒಂದೇ ಮಾಡಲು ಮತ್ತು ಒಂದೇ ಕಲರ್ ಸ್ಯಾರಿನೇ ತಗೊಳ್ಳೋಣ. ಬೇಡ ಪ್ರಿಯಾಂಕಾ, ನಿನಗೆ ಚೆನ್ನಾಗಿರೋ ಸ್ಯಾರಿನೇ ತಗೋ. ಯಾಕಂದರೆ ಇದು ನಿನ್ನ ಮದುವೆ ಅಲ್ಲ. ಸೊ ನಿನ್ನ ಮದುವೆಯಲ್ಲಿ ನೀನು ಗ್ರ್ಯಾಂಡಾಗಿ ಕಾಣಿಸ್ಕೋಬೇಕು. ನಿನ್ನ ಜೊತೆ ನಾನು ಗ್ರ್ಯಾಂಡಾಗಿ ಕಾಣಿಸ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ನಂಗೆ ಅದು ಇಷ್ಟನೂ ಆಗಲ್ಲ. ಯಾರು ಮದುವೆ ಇರುತ್ತಲ್ಲ ಆ ಮದುವೆಯಲ್ಲಿ ಅವರೇ ಗ್ರ್ಯಾಂಡಾಗಿ ಕಾಣಿಸ್ಕೋಬೇಕು. ಯಾಕಂದರೆ ಅವತ್ತು ಅವರು ಸ್ಪೆಷಲ್ ಡೇ ಆಗಿರುತ್ತೆ. ಆ ಸ್ಪೆಷಲ್ ಡೇನ ನಾನು ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಪ್ಲೀಸ್ ನೀನು ಚೆನ್ನಾಗಿರೋದು ಗ್ರ್ಯಾಂಡಾಗಿರೋದು ತಗೋ. ನಾನು ಯಾವುದಾದ್ರೂ ನಮ್ಮ ಅತ್ತೆ ಹೇಳಿರೋದನ್ನ ತಗೋತೀನಿ ನಾನು. ನಂಗೆ ಅದೆಲ್ಲ ಗೊತ್ತಿಲ್ಲ ಪಾರ್ವತಿ. ನಾನು ನೀನು ಇಬ್ಬರು ಸೇಮ್ ಮಾಡಲೇ ತಗೋಬೇಕು, ಅದು ಕೂಡ ಸೇಮ್ ಕಲರೇ ತಗೋಬೇಕು. ಅಣ್ಣ, 50,000 ಮೇಲೆ ಇರುವಂಥ ಸ್ಯಾರೀಸ್ನ ತೋರಿಸಿ. ಅದು ಕೂಡ ಒಂದೇ ಮಾಡೆಲ್ ಮತ್ತು ಸೇಮ್ ಕಲರೇ ಇರಬೇಕು. ಅಣ್ಣ ನೀವಿರಿ. ಪ್ರಿಯಾಂಕಾ, ಏನು ಹೇಳ್ತಿದ್ಯಾ? 50,000 ಮೇಲೆ ಇರೋ ಸೀರೆ ತೋರಿಸ್ಬೇಕಾ? ನಾನು ಅಷ್ಟೊಂದು ಕಾಸ್ಟ್ಲಿ ಸೀರೆ ನಾನು ಉಡೋದಿಲ್ಲ. ನನ್ನ ಮದುವೆಲೇ ನಾನು ಬರೀ 2,000 ಸೀರೆ ಉಟ್ಟಿದ್ದೆ. 50,000 ಮೇಲೆ ನಾನು ಸೀರೆ ತೊಗೊಳ್ಳೋದೇ ಇಲ್ಲ. ಪ್ಲೀಸ್ ಪ್ರಿಯಾಂಕಾ, ದಯವಿಟ್ಟು ಒತ್ತಾಯ ಮಾಡಬೇಡ. ಅಯ್ಯೋ ಪಾರ್ವತಿ, ನಾನು ನಿಂಗೋಸ್ಕರನೇ ಇನ್ನೂ ಕಡಿಮೆ ರೇಟ್ ಹೇಳಿದ್ದು. ನಾನು ಆ್ಯಕ್ಚುಲಿ ಬೆಳಗ್ಗೆ ಬಂದಾಗೆಲ್ಲ ನಾನು ಲಕ್ಷದ ಮೇಲೇ ಸೀರೆ ತೊಗೊಂಡಿದ್ದು. ನಿನಗೋಸ್ಕರನೇ ಕಡಿಮೆ ಹೇಳಿದ್ದೆ. ನೀನು 50,000 ನೋಡಲ್ವಾ? ಇರು. ಪ್ರಿಯಾ ಅತ್ತಿಗೆ, ನಮ್ಮ ಪಾರ್ವತಿ ಅತ್ತಿಗೆಗೆ ಅಷ್ಟೊಂದು ಫ್ಯಾಷನ್ ಬಗ್ಗೆ ಏನೂ ಗೊತ್ತಿಲ್ಲ. ಅವರು ಕಾಸ್ಟ್ಲಿದೆಲ್ಲ ಉಡಲ್ಲ. ಅವರು ಆಲ್ಮೋಸ್ಟ್ ಒಂಥರ ಚೀಪ್ ಬಟ್ಟೆನೇ ಹಾಕ್ಕೊಂಡು ಅವ್ರಿಗೆ ಅಭ್ಯಾಸ. ನಾವು ಬೇಕಾದರೆ 3 ಜನ ತಗೊಳ್ಳೋಣ, ಸೇಮ್ ಮಾಡಲು. ನಾನು, ದೀಪಾ ಮತ್ತು ನೀವು ಹೇಳ್ದಂಗೆ 50,000 ಮೇಲೆ ಇರೋ ಸೀರೆನೇ ತೊಗೊಳ್ಳೋಣ. ರಾಧಿಕಾ, ನಾನು ಆಲ್ರೆಡಿ ನಿಂಗೆ ಹೇಳಿದ್ದೀನಿ ತಾನೆ, ನಂಗೆ ಇಷ್ಟ ಇಲ್ಲ ನಿಮ್ಮ ಜೊತೆ ಮ್ಯಾಚ್ ಮಾಡೋಕ್ಕೆ. ನಂಗೆ ಇಷ್ಟನೇ ಇಲ್ಲ. ನಿಮ್ಮ ಜೊತೆ ಯಾಕೆ ನಾನು ಮ್ಯಾಚ್ ಮಾಡಬೇಕು? ಬೇಕಾದರೆ ನೀನು ನಿಮ್ಮ ತಂಗಿ ಸೇಮ್ ತೊಗೊಳ್ಳಿ. ಆದರೆ ಅದಕ್ಕೆ ಪಾರ್ವತಿ ಅದಕ್ಕೆ ಬೇಡ ಅಂತಿದ್ದಾರಲ್ಲ, ಅದಕ್ಕೆ ಕೇಳಿದೆ. ಪಾರ್ವತಿ ಬೇಡ ಅಂದ ತಕ್ಷಣ ನಾನು ಬಿಡೋ ಕ್ಯಾಟಗರಿ ಅಲ್ಲ. ಆಕಿ 1 ಮೆಟ್ಲು ಹತ್ತೋಕ್ಕೆ ಕಷ್ಟಪಟ್ಲು ಅಂದರೆ ನಾನು 100 ಮೆಟ್ಲು ಆಕಿಗೋಸ್ಕರ ಕೆಳಗಿಳಿಯೋಕ್ಕೆ ರೆಡಿ ಇರ್ತೀನಿ. ಈ ಹುಡುಗಿ ಏನು ದಿನೇ ದಿನೇ ಬರೀ ಪಾರ್ವತಿ ಪಾರ್ವತಿ ಅಂತ ಜಪ ಮಾಡ್ತಿದ್ದಾಳೆ. ಈಗ ಏನು ಮಾಡಿಲ್ಲಪ್ಪ ನನ್ನ ಸೊಸೆ ಪಾರ್ವತಿ? ಈ ಹುಡುಗಿಗೆ ಏನಾನ ಮಾಟ ಮಂತ್ರ ಮಾಡಿಸ್ಬಿಟ್ಲ? ಹೆಂಗೆ ತಲೆಗೆ ನಾನು ನಿಂಬೆಣ್ಣು ತಿಕ್ಕಿಲ್ಲ ಏನೋ ಯಾ ಗ್ಯಾಪಲ್ಲಿ? ಅದು ಯಾಕಷ್ಟು ಪಾರ್ವತಿ ಅಂತ ಪಾರ್ವತಿ ಪಾರ್ವತಿ ಅಂತ ಬಡ್ಕೊಂಡು ಸಾಯ್ತಿದ್ದಾಳೆ? ಹೇಳು, ಯಾವ ರೇಂಜಲ್ಲಿ ಇರಲಿ ಸೀರೆ ಕಾಸ್ಟ್? ನೀನೇ ಹೇಳು. ಅದು ಪ್ರಿಯಾ, ನಂಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮ ಅತ್ತೆನೇ ನನಗೆ ಸೀರೆ ತೆಕ್ಕೊಡೋದು. ಹಂಗಾಗಿ ನನಗೇನು ಗೊತ್ತಾಗ್ತಾ ಇಲ್ಲ. ನೋಡು, ಎಷ್ಟು ಮಳ್ಳಿ ಅಂದರೆ ಮಳ್ಳಿ. ನಮ್ಮ ಅತ್ತಿಗೆ ಒಳಗೆ ಆಸೆ ಇರುತ್ತೆ ತಗೋಬೇಕು ಅಂತ. ನಮ್ಮಮ್ಮನ ಭಯಕ್ಕೆ ನಾಟಕ ಮಾಡ್ತಿದ್ದಾಳೆ. ನಾಟಕ. ಅತ್ತೆ, ನಮ್ಮ ಮದುವೆಗೆ ಪಾರ್ವತಿಗೆ ಯಾವ ರೇಟಲ್ಲಿ ಸೀರೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಅವಳಿಗೆ ನಾನೊಂದು 500 600 ಒಳಗೆ ಸೀರೆ ಕೊಡ್ಸೋದೇ ಹೆಚ್ಚು. ಅಷ್ಟೇ ಹೇಳ್ಬೇಕಂತನೂ ಆಸೆ ಇದೆ. ಆದರೆ ಏನು ಮಾಡಲಿ, ಈಕಿ ಸಣ್ಣ ಸೊಸೆ ಮುಂದೆ ಹೇಳೋಷ್ಟು ಧೈರ್ಯ ಇಲ್ಲ. ನಾನೇನನ್ನ 500 600 ಅಂತ ಡೈರೆಕ್ಟಾಗಿ ಹೇಳ್ಬಿಟ್ರೆ ಮತ್ತೇನಿಲ್ಲ, ನಮ್ಮ ಬೀಗ್ರ ಮುಂದೆ, ನನ್ನ ಸಣ್ಣ ಸೊಸೆ ಮುಂದೆ ನನ್ನ ಮರ್ಯಾದೆ ನಾನೇ ತಗೊಂಡಂಗಾಗುತ್ತೆ. ಅದಕ್ಕೆ ಒಂದು 5,000 ಹಂಗೆ ಹೇಳ್ತೀನಿ. ನಾನು ಒಂದು 5,000 ಸೀರೆ ಕೊಡ್ಸೋಣ ಅಂತ ಇದ್ದೆ. ಏನು, ಮದುವೆಗೆ ಅದು ದೊಡ್ಡ ಸೊಸೆಗೆ ಬರೀ 5,000 ಸೀರೆ ಕೊಡಿಸ್ತೀರಾ? ಎಷ್ಟು ಚೀಪಾಗಿರುತ್ತೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದು 15,000 ಕೊಡಿಸ್ತಾರೆ. ಹೋಗ್ಲಿ, ಒಂದು 10,000 ಕೊಡಿಸ್ಬಾರ್ದಾ? ಬರೀ 5,000 ಸೀರೆನಾ? ಅದು ಮದುವೆ ಖರ್ಚೆಲ್ಲ ಇರ್ತಾವಲ್ಲಮ್ಮ. ಮತ್ತು ಈಗ ಮದುವೆ ಖರ್ಚೆಲ್ಲ ಜಾಸ್ತಿ ಇಟ್ಕೊಂಡು ಅಷ್ಟೆಷ್ಟು ಬರೀ ಬಟ್ಟೆಗೆ ಯಾಕೆ ರೊಕ್ಕ ಖರ್ಚು ಮಾಡೋದು ಅಂತ ನನ್ನ ಉದ್ದೇಶ. ಸರಿ, ಓಕೆ. ಈಗೇನು 5,000 ಅಷ್ಟೇ ಅಲ್ವಾ? ಅಣ್ಣ, ಕೇಳಿಸ್ಕೊಂಡ್ರಲ್ಲ, 5,000 ರೇಟಲ್ಲೇ ಇಬ್ರಿಗೂ ಸೇಮ್ ಕಲರ್ ಸ್ಯಾರಿನೇ ತೆಗೀರಿ. ಓಕೆ ಮೇಡಮ್. ಇದು ನೋಡಿ ಮೇಡಮ್, ಪ್ಯೂರ್ ಮೈಸೂರು ಸಿಲ್ಕು. ಇದರಲ್ಲಿ ತುಂಬ ಬೇರೆ ಬೇರೆ ಕಲರ್ಸ್ ಇದೆ. ನಿಮಗೆ ಇಷ್ಟ ಆದರೆ ಬೇರೆ ಕಲರ್ಸ್ ಎಲ್ಲ ತೆಗಿತೀನಿ. ನೋಡಿ, ಈ ಥರ ಇರಲ್ಲ? ಬೇಡ ಬೇಡ, ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇದು. ಬೆಳಗ್ಗೆ ತೋರಿಸಿದ್ರಲ್ಲ ಅಣ್ಣ, ಯೆಲ್ಲೋ ಕಲರಲ್ಲಿ, ಆ ಥರದ್ದು ಏನಾದರೂ ಸಿಗುತ್ತಾ 5,000 ಒಳಗಡೆ ಆ ಥರ ರೇಟಲ್ಲಿ? ನೋಡ್ತೀನಿ ರೀ.
ನೋಡಿ ಮೇಡಮ್, ಈ ಎರಡೇ ಕಲರ್ಸ್ ಇರೋದು. ಅದು 5000 ರೇಂಜಲ್ಲಿ, ಅಂದರೆ ಅದು ಗೋಲ್ಡ್ ಕಲರಲ್ಲಿ ಇದೆರಡೇ ಇರೋದು. ನೋಡಿ, ಇದರಲ್ಲೇ ಎರಡೆರಡಿದೆ, ಅದು ಬೇರೆ. ಆದರೆ ನಾನು ಹೇಳ್ತಾ ಇರೋದು ಡಿಸೈನಲ್ಲಿ ಮಾತ್ರ ಈ ಎರಡೇ ಇದೆ, ಯೆಲ್ಲೋ ಕಲರ್. ನೋಡ್ ಪಾರ್ವತಿ, ನಿಂಗೆ ಯಾವ್ದು ಇಷ್ಟ ಆಗ್ತಿದೆ? ನಿಂಗೆ ಯಾವ್ದು ಇಷ್ಟ ಆಗುತ್ತೋ ನಾನು ಅದನ್ನೇ ತಗೋತೀನಿ. ಇದರಲ್ಲಿ ಮಾತ್ರ ನಾನು ಫೋರ್ಸ್ ಮಾಡಬೇಡ. ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಹೇಳು, ನಾನು ಅದನ್ನು ಕಣ್ಣು ಮುಚ್ಚಿ ತಗೋತೀನಿ. ನನಗೆ ಇದು ಗೋಲ್ಡು ಪ್ಲಸ್ ಇದು ಯಾವುದು ಮೆರೂನಾ? ಈ ಕಲರ್ ಮಿಕ್ಸ್ ಆಗಿದೆಯಲ್ಲ, ಬ್ರೌನ್ ಆರ್ ಮೆರೂನ್ ಗೊತ್ತಿಲ್ಲ, ಇದು ಮಿಕ್ಸ್ ಆಗಿರೋದು ಇದೆಯಲ್ಲ, ಎರಡು ಕಲರ್ ಕಾಂಬಿನೇಷನ್ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಇದನ್ನೇ ಹೇಳ ಅಮ್ಮ, ನೀನು ಹೇಳು, ಇದೇ ಚೆನ್ನಾಗಿದೆ ಅಲ್ಲ ಎರಡರಲ್ಲಿ? ಹ್ಞೂ, ಇದೇ ಚೆನ್ನಾಗಿದೆ. ಅದು ಇನ್ನೊಂದು ಗೋಲ್ಡು ಫುಲ್ ಮಬ್ಬಿದೆ, ಒಂಥರ ಮಬ್ಬೈತೆ ಅದು. ಮದುವೆ ಸೀರೆ ಮದುವೆಗೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ಒಂಥರ ಚೆನ್ನಾಗೈತಳು. ಇದೇ ತಗೋರಿ ಇಬ್ರು. ಪಾರ್ವತಿ, ನಿಂಗೂ ಓಕೆ ತಾನೆ? ಹ್ಞೂ ಪ್ರಿಯಾ. ಸರಿ ಅಣ್ಣ, ಇದೇ ಸ್ಯಾರಿನಾ? ಇನ್ನೊಂದು ಪೀಸ್ ಇದೆ ಅಂದ್ರಲ್ಲ, ಆ ಎರಡನ್ನೂ ಪ್ಯಾಕ್ ಮಾಡಿ. ಓಕೆ ಮೇಡಮ್. ನಮ್ಮ ಅದಕ್ಕೆ ತುಂಬ ಚೀಪಾಗಿರೋ ಸೀರೆನ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಬಂದಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾಗ್ತಾ ಇದೆ ನನ್ನ ಪ್ಲ್ಯಾನು. ಈಕಿ ಪ್ರಿಯಾ ನೋಡಿದ್ರೆ ನಮ್ಮ ಅದಕ್ಕೇನೆ ಏನು ಬಿಡ್ತಾನೆ ಇಲ್ಲ, ಅಂಥ ಪರಿ ಮೆರೆಸ್ತಾ ಇದ್ದಾಳೆ ತಲೆ ಮೇಲೆ ಕೂರಿಸ್ಕೊಂಡು. ನಮ್ಮನ್ನ ನೋಡಿದ್ರೆ ಸ್ವಲ್ಪನೂ ಹತ್ರ ಬಿಟ್ಕೋತಿಲ್ಲ. ಅತ್ತೆ, ಇನ್ನೂ ಎಷ್ಟೊತ್ತಂತ ಹಿಂಗೆ ನಮ್ಮನ್ನೇ ನೋಡ್ಕೊಂಡು ನಿಂತಿರ್ತೀರಾ? ನಾವು ತಗೊಳ್ಳೋ ಸೀರೆನ ನೀವು ಶಾಪಿಂಗ್ ಮಾಡಿರಿ. ನೀವು ಯಾವ್ಯಾವ ಸೀರೆ ಬೇಕೋ ತಗೊಳ್ಳಿ, ಆರಿಸ್ಕೊಳ್ಳಿ. ಇಷ್ಟೊತ್ತೇನೋ ನಿಮ್ಮ ದೊಡ್ಡ ಮಗಳು ಏನೋ ಅಂತಿದ್ಲಲ್ಲ, ಒಂದೇ ಥರ ಸೀರೆ ತೊಗೋಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ಲು. ಮತ್ತು ಹುಡುಕ್ರಿ, ಚೆನ್ನಾಗಿರೋದು ಕೇಳಿ ತಗೊಳ್ಳಿ. ಇನ್ನೇನು ತಗೊಳ್ಳೋದು, ಎಲ್ಲ ನೀವೇ ತಗೋತಿದ್ದೀರಲ್ಲ. ನಾವು ನೋಡಿದ್ರೆ ಈಕಿ ಯಾವ ರೇಂಜಲ್ಲಿ ಸೀರೆ ತಗೋತಾಳೋ ಆ ರೇಂಜಲ್ಲಿ ನಾವು ತಗೊಳ್ಳೋಣ, ಕಾಸ್ಟ್ಲಿದು ಅಂತ ನಾವು ಅಂದ್ಕೊಂಡಿದ್ವಿ. ನೋಡಿದ್ರೆ ಇವರಮ್ಮ ನೋಡಿದ್ರೆ ಏನು ಆ ಕಡೆ ನಿಂತು ಬಿಟ್ಟಾಳ, ಆ ಕಡೆ ನಿಂತಕ್ಕೆ ಆ ಕಡೆ ನಿಂತಾಳ, ಎಲ್ಲಿ ಕೊಡಿಸ್ಬೇಕಾಗ್ತದ ಅಂತೇಳಿ. ನಾವು ಹೆಂಗೋ ಇವ್ರಿಗೆ ಸೀರೆ ಕೊಡಿಸ್ತಿದ್ದೀವ, ನಮಗೂ ಇವ್ರು ಕೊಡಿಸ್ತಾರೇನೋ ಅಂತ ಅಂದ್ಕೊಂಡು ಒಳ್ಳೆ ಚಲೋ ಸೀರೆ ತೊಗೊಂಡು ಆ ಖರ್ಚೆಲ್ಲ ಇವ್ರ ತಲೆ ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇವರಮ್ಮ ಅವಕಾಶನೇ ಕೊಡ್ತಾಯಿಲ್ಲ, ಆ ಚಾನ್ಸೇ ಕೊಡ್ತಾಯಿಲ್ಲ ನಮಗೆ. ಪಾಪ ನಮ್ಮ ಅತ್ತೆ ನಾದ್ನೀರು ಏನೇನೋ ಅಂದ್ಕೊಂಡು ಬಂದಿದ್ರು. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ ಮಾಡ್ತಿದ್ದಾಳೆ ಈ ಪ್ರಿಯಾ. ನಮ್ಮ ಅತ್ತೆ ನಮ್ಮ ನಾದ್ನೀರು ಮುಖ ನೋಡೋಕ್ಕಾಗ್ತಾಯಿಲ್ಲ. ಒಳ್ಳೆ ಒಣಗೋಗಿರೋ ಬಾಡಿದ ಬದನೆಕಾಯಿ ಆಗಿದೆ ಮಕ್ಕಳು. ಅಲ್ಲ ಪ್ರಿಯಾತ್ಗೆ, ನೀವು ಈ ಥರ ಚೀಪಾಗಿರೋ ಸೀರೆ ಇದುವರೆಗೂ ಉಟ್ಟಿಲ್ಲ ಅಂತ ಅನಿಸುತ್ತೆ. ನೀವು ಕಾಸ್ಟ್ಲಿದೆಲ್ಲ ಉಟ್ಕೊಂಡು ಅಭ್ಯಾಸ ಇರೋರು. ಈ ನಮ್ಮ ಪಾರ್ವತಿ ಅತ್ತಿಗೆ ಜೊತೆ ಸೇರಿ ನೀವು ಈ ಥರ ಕಡಿಮೆ ರೇಟಿನ ಸೀರೆ ಉಟ್ಕೊಳ್ಳೋಕ್ಕೆ ಯಾಕೆ ಈ ಥರ ಹೀಗೆಲ್ಲ ಮಾಡ್ತಾಯಿದ್ದೀರಾ? ನಾನು ಆಗಲೇ ಹೇಳಿದ್ನಲ್ಲ, ಪಾರ್ವತಿಗೋಸ್ಕರ ನಾನು ಏನು ಬೇಕಾದರೂ ಸಹಿಸ್ಕೋತೀನಿ. ಥ್ಯಾಂಕ್ ಯು ಪ್ರಿಯಾಂಕಾ. ಪಾರ್ವತಿ, ಈ ಸಾರಿ, ಈ ಥ್ಯಾಂಕ್ಸು ಇವೆಲ್ಲ ಬೇಡ. ಇನ್ಮೇಲಿಂದ ನಾವಿಬ್ಬರು ಒಂದೇ ಮನೇಲಿ ಇರ್ತೀವಿ ತಾನೆ? ಇಬ್ಬರು ಸ್ವಸ್ಥರಾಗಿ ಅಲ್ಲ, ಅಕ್ಕ ತಂಗಿ ಥರನೂ ಅಲ್ಲ, ವಾರ್ಗಿತಿ ಥರನೂ ಅಲ್ಲ, ಜಸ್ಟ್ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಷ್ಟೇ. ಆಯಿತು ಪ್ರಿಯಾ. ಅತ್ತೆ, ನಿಮ್ದು ಹೆಂಗೋ ಇನ್ನೂ ಸೀರೆ ಶಾಪಿಂಗ್ ಮುಗ್ದಿಲ್ಲ ಅಲ್ಲ? ನೀವಿಲ್ಲಿ ಸೀರೆ ನೋಡ್ತಾ ಇರಿ, ನಾನು ಮತ್ತು ಪಾರ್ವತಿ ಅಮ್ಮ ಮೇಲೆ ಹೋಗ್ತೀವಿ. ಮೇಲೆ ಸ್ಟೋರಿಗೆ ಹೋಗಿ ಅಲ್ಲಿ ಎಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರ್ತೀವಿ, ನೀವು ಮುಗಿಸ್ಕೊಂಡು ಬರ್ರಿ. ನಾನೇನ ಇವರಿಂದ ಹೋಗಿಲ್ಲ ಅಂದರೆ ನಾವಿಲ್ಲ ಸೀರೆ ನೋಡ್ಕೊಂಡು ಕುಂತ್ರೆ ಏನಿಲ್ಲ. ಈ ಹುಡುಗಿ ಪಾರ್ವತಿಗೂ ಏನಾದರೂ ಬಂಗಾರ ಕೊಡಿಸ್ಬಿಡಂಗದ. ಈಗಿರೋ ಬಂಗಾರ ರೇಟಿಗೆ ಆಯಿತು, ಮನೆ ಮಾರ್ಕೋಬೇಕು. ಇಲ್ಲ ನಾವು ಸೀರೆ ಆಮೇಲೆ ನೋಡ್ತೀವಿ. ಈಗ ನಾವು ನಿಮ್ಮ ಜೊತೆ ಬರ್ತೀವಿ. ಅಮ್ಮ, ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಹೌದಮ್ಮ, ಅವ್ರು 3 ಜನ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿತಾ ಇದೆ. ಏನು ನಾವು 3 ಇದೀವಿ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ಏನು ತಮ್ಮದೊಂದೇ ನೋಡ್ಕೊತಿದ್ದಾರೆ. ಸ್ವಲ್ಪನೂ ಗೊತ್ತಾಗಲ್ವಾ ಅವ್ರಿಗೆ? ಎಲ್ಲ ತಮ್ಮದೇ ನೋಡ್ಕೊಳಂಗಿದ್ರೆ ನಮ್ಮನ್ನೇ ಯಾಕೆ ಕರ್ಸ್ಬೇಕಿತ್ತು ಈ ಚಂದಕ್ಕೆ? ಏನು ಮಾಡೋದು, ಎಲ್ಲ ನಮ್ಮ ಕರ್ಮ. ನಾವು ಅನ್ಕೊಂಬಂದ್ರೆ ಇಲ್ಲೊಂದು ಆಗ್ತೈತೆ. ಆಕಿ ಮೀನಾಕ್ಷಿ ನೋಡು ಹೆಂಗೆ ನಿಂತಾಳೆ, ಆ ಕಡೆ ಹೋಗಿ ಎಲ್ಲಿ ನಮಗೆ ಕೊಡಿಸ್ಬೇಕಾಗ್ತದೆ ಅಂತೇಳಿ ಕೊಡ್ಸೋಕ್ಕೆ ತಯಾರಿಲ್ಲ ಅವರು. ಎಲ್ಲ ನೀವೇ ಕೊಂಡ್ಕೊಳ್ರಿ ಅಂತ ಹೇಳ್ತಿದ್ದಾಳೆ. ನಾವು ಹೆಂಗೆ ಅವ್ರಿಗೆ ಕೊಡಿಸ್ತಾ ಇದ್ದೀವೋ ಅವರು ನಮ್ಗೆ ಹೆಂಗೆ ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ದಪ್ಪ. ಏನು ಕೊಡಿಸ್ತಾನೆ ಇಲ್ಲ ಅವರು. ನಮಗಿಂತ ಮುಂಚೆ ಈ ಅದಕ್ಕೇನೆ ಕೊಂಡ್ಕೊಂಡ್ಬಿಟ್ಲು ಪಾರ್ವತಿ ಅದಕ್ಕೆ ಸೀರೆನ. ನಮಗಿನ್ನೂ ಒಂದು ಸೀರೆನೂ ನೋಡೋಕೆ ಗತಿ ಇಲ್ಲ. ನಿಮ್ದೊಂದು ತಗ ಬರ್ರಿ, ಅಲ್ಲಿ ಬಂಗಾರ ನೋಡೋಕೆ ಹೋಗ್ಯಾರ, ನೀವು ನೋಡ್ರಿ ಇಲ್ಲಿ ಮಾತಾಡ್ಕೊಂತ ಇಲ್ಲೇ ನಿಂದಿಸ್ಕೊಂಡ್ರಿ. ಮತ್ತೆ ಪಾರ್ವತಿ ಕೊಡಿಸ್ಬಿಟ್ರೆ ಆಯ್ತು, ಏನಿಲ್ಲ.